Greetings to you in the precious name of our Lord and Savior Jesus Christ. ನಮ್ಮ ಒಡೆಯನು ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ಅಮೂಲ್ಯವಾದಂತಹ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಅಭಿನಂದಿಸ್ತೇವೆ. Today we are going to talk about growth processes. ಈ ದಿವಸ ಬೆಳವಣಿಗೆಯ ಹಂತಗಳ ವಿಷಯವಾಗಿ ಮಾತನಾಡೋಣ. How to grow. ಹೇಗೆ ಬೆಳಿಬೇಕು? And even if we ask a question, have you grown? What are the pointers which tell us that we are growing? ಅಥವಾ ನೀವು ಬೆಳೆದಿದ್ದೀರಾ ಎಂಬುದಾಗಿ ಯಾರಾದರೂ ಕೇಳುವುದಾದರೆ ಯಾವ ಹಂತಗಳಲ್ಲಿ ನಾವು ಬೆಳೆದಿದ್ದೇವೆ ಎಂಬ ಪ್ರಶ್ನೆ ಹುಟ್ಟುತ್ತದೆ. And so what is growth? ಒಟ್ಟಾರೆ ಬೆಳವಣಿಗೆ ಅಂದರೆ ಏನು? It is a sequential arrangement of certain patterns, one on top of the other, which benefits growth. ಒಂದರ ಮೇಲೆ ಇನ್ನೊಂದು ಹಂತವಾಗಿ ಬೆಳೆಯುವಂತ ಒಂದು ಕ್ರಮ ಅಂತ ಹೇಳಿ ನಾವು ನೋಡಬಹುದು. A good example would be if you were to bake a cake. ಒಂದು ಒಳ್ಳೆಯ ಉದಾಹರಣೆಗೆ ನೀವು ಒಂದು ಕೇಕ್ ನ ಮಾಡ್ತೀರಿ ಅಂತ ಇಟ್ಕೊಳ್ರಿ. You may have all the ingredients to make that cake. ಕೇಕ್ ಮಾಡಬಹುದಾದಂತ ಎಲ್ಲ ಸಾಮಗ್ರಿಗಳು ನಿಮ್ಮ ಬಳಿ ಇರಬಹುದು. But there's something you need to put first. ಆದ್ರೆ ಮೊದಲು ಈ ಸಾಮಗ್ರಿಯನ್ನು ಹಾಕಬೇಕು ಎಂಬುದಾಗಿ ಉಂಟು. Though you may have the ingredients, there's a sequential arrangement of how that ingredient has to be put inside first. ನಿಮ್ಮ ಬಳಿ ಎಲ್ಲ ಸಾಮಗ್ರಿಗಳಿದ್ದರೂ ಸಹ ಯಾವ ಪದಾರ್ಥಗಳು ಸಾಮಗ್ರಿಗಳು ಮೊದಲು ಹೋಗಬೇಕು, ಯಾವುದು ಆನಂತರ ಯಾವುದು ಕೊನೆ ಎಂಬ ಒಂದು ಕ್ರಮವಿರುತ್ತದೆ ಪ್ರಿಯರೇ. If you put the last item first, you will not get a cake. ಕೊನೆಯಲ್ಲಿ ಹಾಕಬಹುದಾದಂಥ ಪದಾರ್ಥವನ್ನ ಪ್ರಾರಂಭದಲ್ಲಿ ಹಾಕಿಬಿಟ್ಟರೆ ನಿಮಗೆ ಕೇಕ್ ಸಿಕ್ಕೋದಿಲ್ಲ. Today we have a question. I am doing everything I'm supposed to do, but I don't see growth in my life. ಈ ದಿವಸ ನಮ್ಮದೊಂದು ಪ್ರಶ್ನೆ ಇರ್ತದೆ ಪ್ರಿಯರೇ, ನಾನು ಎಲ್ಲವನ್ನ ಕ್ರಮಬದ್ಧವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ, ಆದ್ರೂ ನನ್ನ ಜೀವಿತದಲ್ಲಿ ಬೆಳವಣಿಗೆ ಅನ್ನೋದು ಇಲ್ಲವಲ್ಲ ಎಂಬುದಾಗಿ. I pray that the Lord will speak to you through this particular sharing. ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಿಮ್ಮ ಕೂಡ ಮಾತನಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. So it is not just a Christian activity of praying and fasting and giving and singing and attending church. ಪ್ರಾರ್ಥನೆ ಮಾಡುವುದು, ಉಪವಾಸ ಮಾಡುವುದು, ಕಾಣಿಕೆಗಳ ದಶಮಾಂಶಗಳನ್ನ ಕೊಡುವುದು, ತಪ್ಪಿಸಿಕೊಳ್ಳದೆ ಸಭೆಗೆ ಹೋಗುವುದು ಮಾತ್ರವಲ್ಲ. It is a good thing, but again I am here to tell you, you need to have a sequential arrangement of these spiritual patterns. ಈ ಚಟುವಟಿಕೆಗಳು ಒಳ್ಳೆಯದೇ, ಆದರೆ ನಾನು ನಿಮಗೆ ಹೇಳ್ತಾ ಇರೋದು ಕ್ರಮಬದ್ಧವಾಗಿ ನಾವು ಕ್ರೈಸ್ತರಾಗಿ ಏನು ಮಾಡಬೇಕು ಎಂಬುದಾಗಿ. So how to grow? ಹೇಗೆ ಬೆಳೆಯಬೇಕು? What are the systems of growth? ಬೆಳವಣಿಗೆಯ ಒಂದು ವ್ಯವಸ್ಥೆಗಳು ಎಂತವುಗಳು? Let's turn to the book of Mark's Gospel chapter 4. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. And this is Jesus speaking. ಇಲ್ಲಿ ಯೇಸು ಹೇಳುತ್ತಾನೆ. And he teaches us how to grow. ಹೇಗೆ ಬೆಳೆಯಬೇಕು ಎಂಬುದಾಗಿ ನಮಗೆ ಕಲಿಸಿಕೊಡ್ತಾನೆ. In verse number 26. 26ನೇ ವಾಕ್ಯ ಭಾಗ. He said the kingdom of God is as if a man should scatter seed on the ground. ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು, ಇದರಂತೆ ದೇವರ ರಾಜ್ಯ ಎಂಬುದಾಗಿ ಹೇಳುತ್ತಾರೆ. So I want to concentrate initially on two terms. ನೋಡಿ, ಎರಡು ವಿಷಯಗಳ ಮೇಲೆ ನಾನು ಗಮನವನ್ನು ಹರಿಸಲಿಕ್ಕೆ ಬಯಸ್ತೇನೆ. The first word is seed. ಮೊದಲನೇದು ಬೀಜ. And the second word is ground. ಎರಡನೇದು ಭೂಮಿ ಅಥವಾ ನೆಲ. And so if you need to grow, you basically need these two elements. ಪ್ರೇರಣೆ, ನೀವು ಬೆಳೆಯಬೇಕಾದ್ರೆ ಬಹಳ ಮುಖ್ಯವಾಗಿ ಈ ಎರಡು ವಿಷಯಗಳು ನಮಗೆ ಅಗತ್ಯ. Seed and ground. ಬೀಜ ಮತ್ತು ಭೂಮಿ. And this is so important and so simple, but people miss this very simple thing. ಇದು ಎಷ್ಟು ಸರಳವಾಗಿದೆಯೋ ಅಷ್ಟೇ ಮಹತ್ವವುಳ್ಳದ್ದಾಗಿದೆ ಪ್ರಿಯರೇ. ಮನುಷ್ಯರು ಇದನ್ನು ಮರೆತು ಬಿಡ್ತಾರೆ. So many places we hear people saying, please pray for me, I need to grow in this area, I need to grow in finances, I need to grow in the closeness with God. And that's not a bad request, but there is a process. ಅನೇಕರು ನನ್ನ ಬಳಿಗೆ ಬಂದು ಪ್ರಾರ್ಥನೆ ಕೋರಿಕೆಗಳನ್ನು ಕೊಡುವುದುಂಟು. ಹಣಕಾಸಿನ ವಿಷಯದಲ್ಲಿ ನಾನು ಬೆಳೆಯಬೇಕು, ವಾಕ್ಯದ ವಿಷಯದಲ್ಲಿ, ಪವಿತ್ರಾತ್ಮನ ವಿಷಯದಲ್ಲಿ. ಆದರೆ ಪ್ರೇರೆ, ಇದಕ್ಕಾದಂಥ ತಮ್ಮದೇ ಆದಂಥ ಕ್ರಮಗಳು ಉಂಟು. And so if you do what I'm telling you based on the scripture, ವಾಕ್ಯಾನುಸಾರವಾಗಿ ನಾನು ಹೇಳುವುದನ್ನ ನೀವು ಮಾಡುವುದಾದರೆ there will be growth. ಖಂಡಿತವಾಗಿ ಬೆಳವಣಿಗೆ ಉಂಟಾಗುತ್ತದೆ. Just because we go to somebody and say, please pray for me,
does not guarantee growth. ಒಬ್ಬರ ಬಳಿಗೆ ಹೋಗಿ ನನಗಾಗಿ ಪ್ರಾರ್ಥಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದ ಕೂಡಲೇ ನಾವು ಬೆಳೆದು ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. Suppose you go to a man of God and say, please pray for me, I'm very hungry. ಉದಾಹರಣೆಗೆ ಒಬ್ಬ ದೇವ ಸೇವಕನ ಬಳಿಗೆ ಹೋಗಿ ನನಗಾಗಿ ಪ್ರಾರ್ಥಿಸಿರಿ, ನನಗೆ ಬಹಳ ಹಸಿವಾಗ್ತಿದೆ ಎಂಬುದಾಗಿ ನೀವು ಕೇಳುವುದಾದರೆ, the man of God prays, ಆ ಸೇವಕರು ಪ್ರಾರ್ಥಿಸುತ್ತಾರೆ, God hears the man of God's prayer, ಆ ಸೇವಕರ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಳ್ಳುತ್ತಾರೆ. and when you open your eyes you see some food on your table. ಮತ್ತು ಕಣ್ಣು ತೆರೆದ ಕೂಡಲೇ ಮೇಜಿನ ಮೇಲೆ ಆಹಾರವನ್ನು ನೀವು ಕಾಣ್ತೀರಿ. In spite of us having food on the table, ಮೇಜಿನ ಮೇಲೆ ಆಹಾರವಿದ್ದಾಗ್ಯೂ ಸಹ that is not going to satisfy your hunger. ಕೇವಲ ಆಹಾರವನ್ನು ನೋಡಿದ ಕೂಡಲೇ ನಮ್ಮ ಹಸಿವು ನೀಗಿ ಹೋಗುವುದಿಲ್ಲ. It has to be consumed, it has to go into your mouth, and only then it will produce energy for your life. ನೋಡ್ರಿ, ಮೇಜಿನಿಂದ ಆಹಾರ ನಿಮ್ಮ ಬಾಯಿಯಿಂದ ಹೊಟ್ಟೆಗೆ ಹೋದ ನಂತರವೇ ನಿಮ್ಮ ಹಸಿವು ನೀಗುತ್ತದೆ. So this is how the growth processes work. It's about how you consume the word of God, bringing forth results. ಬೆಳವಣಿಗೆ ಎಂಬುದು ಅದೇ ರೀತಿಯಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಹೇಗೆ ಸೇವಿಸಿ ಹಂತದಿಂದ ಹಂತಕ್ಕೆ ಬೆಳೆಯುತ್ತೇವೆ ಎಂಬುದು ಬಹಳ ಮುಖ್ಯ. To explain this concept, let's go to the book of Mark chapter 4. ಈ ಒಂದು ಆಲೋಚನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗೋಣ. We all know it is the parable of the sower and the reaper, which Jesus explained to us. ಬಿತ್ತನೆ ಕೊಯ್ಲಿನ ಸಾಮ್ಯ ಇಲ್ಲಿ ಯೇಸು ನಮಗೆ ಹೇಳಿಕೊಡುತ್ತಾನೆ. And so let's go to verse number 26. ಮಾರ್ಕ 4:26ನೇ ವಾಕ್ಯಕ್ಕೆ ಹೋಗೋಣ. And he said, the kingdom of God is as if a man should scatter seed on the ground. ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು, ಇದರಂತೆ ದೇವರ ರಾಜ್ಯ. And so there are two important words I would like to spend a few minutes on. ಸ್ವಲ್ಪ ನಿಮಿಷಗಳು ಎರಡು ಪದಗಳ ಮೇಲೆ ಗಮನವನ್ನು ಹರಿಸೋಣ. The first one is the word seed and the second word is the word ground. ಮೊದಲನೆಯದು ಬೀಜ, ಆನಂತರ ಭೂಮಿ. If you have the seed and no ground, it is not going to bring forth fruit. ನಿಮ್ಮ ಬಳಿ ಕೇವಲ ಬೀಜಗಳು ಇದ್ದು ಭೂಮಿ ಇಲ್ಲವಾದಲ್ಲಿ ಪ್ರತಿಫಲ ಇಲ್ಲ. But what if you have the ground and no seed? It is still not going to do us any good. ಭೂಮಿ ಇದ್ದು ಬೀಜಗಳು ಇಲ್ಲದೆ ಇರುವಾಗ ಪ್ರತಿಫಲ ಇನ್ನೂ ಇಲ್ಲ. In other words, the farmer may have seed in his hand, but without a ground, it is not going to give him any goodness. ಒಬ್ಬ ರೈತನ ಬಳಿ ಬೀಜಗಳಿದ್ದು ಅದನ್ನ ಬಿತ್ತುವಂತಹ ಭೂಮಿ ಇಲ್ಲದೆ ಇರುವಾಗ ಪ್ರಯೋಜನವೇನು? So now what is the seed? ಹಾಗಾಗಿ ಬೀಜ ಅಂದರೆ ಏನು? Going back to what Jesus said in Mark's Gospel chapter 4. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಹೇಳುವಂತ ಮಾತು. Jesus very clearly said the seed is the word of God. ಬಹಳ ಸ್ಪಷ್ಟವಾಗಿ ಯೇಸು ಹೇಳ್ತಾನೆ, ಬೀಜ ಎಂಬುದು ದೇವರ ವಾಕ್ಯ ಎಂಬುದಾಗಿ. And therefore what is the ground? ಹಾಗಾಗಿ ಭೂಮಿ ಏನಾಗುತ್ತದೆ? The ground is the heart of man. ಭೂಮಿ ಎಂಬುದು ಮನುಷ್ಯನ ಹೃದಯ. And we know there are 4 different types of soil. 4 ವಿಧವಾದಂತಹ ಭೂಮಿ ಉಂಟು, ನೆಲ ಉಂಟು ಎಂಬುದಾಗಿ ನೋಡಿದ್ದೇವೆ. And we also know that it refers to the heart of man, and there is something called the good heart or the good ground. ಈ 4 ವಿಧಗಳ ಭೂಮಿ ಹೃದಯದ ಸ್ಥಿತಿಗಳಿಗೆ ಹೋಲಿಸಲಾಗಿದೆ. ಇದರಲ್ಲಿ ಒಂದು ಒಳ್ಳೆಯ ನೆಲ ಅಥವಾ ಒಳ್ಳೆಯ ಭೂಮಿ ಎಂಬುದಾಗಿ. Again, in the good ground there is a 30-fold, a 60-fold and a 100-fold. ಒಳ್ಳೆಯ ನೆಲದಲ್ಲಿ 30, 60 ಆನಂತರ 100ರಷ್ಟು ಬೆಳೆ ಇರುತ್ತದೆ. In other words, there's a lot of space for us to keep growing from one stage to the next stage. ಒಳ್ಳೆಯ ನೆಲದಲ್ಲಿಯೂ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬೆಳೆಯಬಹುದಾದಂತಹ ಸಂದರ್ಭಗಳು ಹಲವಾರು ಇರುತ್ತವೆ. And so let us see how this concept of growth happens. ಹಾಗಾಗಿ ಈ ಬೆಳವಣಿಗೆ ಕ್ರಮ ಯಾವ ರೀತಿ ಇರುತ್ತದೆ ನಾವು ನೋಡೋಣ. Number 1, there's the seed and the ground. ಮೊದಲನೇದು ಬೀಜ ಉಂಟು, ನೆಲ ಉಂಟು. The Bible says the seed should fall on the ground. ಸತ್ಯವೇದ ಹೇಳುತ್ತದೆ ಬೀಜ ನೆಲಕ್ಕೆ ಬೀಳಲೇಬೇಕು ಎಂಬುದಾಗಿ. And how will the seed fall to the ground? ನೋಡ್ರಿ, ಬೀಜ ಹೇಗೆ ನೆಲಕ್ಕೆ ಬೀಳುತ್ತದೆ? There must be somebody to scatter the seed. ಆ ಬೀಜವನ್ನ ಬಿತ್ತುವಂತಹ ವ್ಯಕ್ತಿ ಬೇಕು. And therefore we are talking about scattering the word of God into the hearts of men. ದೇವರ ವಾಕ್ಯವನ್ನ ಮನುಷ್ಯರ ಹೃದಯದಲ್ಲಿ ಬಿತ್ತಲ್ಪಡುವಂತ ವಿಷಯವಾಗಿ ನಾನು ಮಾತನಾಡ್ತಾ ಇದ್ದೇನೆ. That is why there's the word of God. There are preachers, pastors to do exactly
of scattering this word into the hearts of men. ಆದ ಕಾರಣ ಬೀಜಗಳನ್ನ ಬಿತ್ತುವಂತ ಕಾರ್ಯ ಮಾಡುವಂತಹ ದೇವರ ಸೇವಕರು, ಪಾಸ್ಟರ್ಗಳು ಅನೇಕರು ಇರುತ್ತಾರೆ. I know you're wanting to grow in your life just like I want to grow. ನಾನು ಹೇಗೆ ಬೆಳೆಯ ಬಯಸುತ್ತೇನೋ ಅದೇ ರೀತಿಯಲ್ಲಿ ನೀವು ಸಹ ಬೆಳೆಯ ಬಯಸುತ್ತೀರೆಂಬುದಾಗಿ ಭಾವಿಸ್ತೇನೆ. But the fact that you pray and say, Lord, increase me, is a good desire. But as I mentioned to you, the seed must fall to the ground for growth. ಪ್ರಾರ್ಥನೆ ಮಾಡಿ ದೇವರೇ ನಾನು ಬೆಳೆಯುವಂತೆ ಮಾಡು ಎಂಬುದರಲ್ಲಿ ಕೇಳಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ, ಆದರೆ ಬೆಳವಣಿಗೆಯ ಪ್ರಯತ್ನಗಳು ಇರಬೇಕು. So in other words, the seed of God's word needs to fall in the heart of a man, then it will produce fruit. ದೇವರ ವಾಕ್ಯವೆಂಬ ಬೀಜ ನೆಲವಾದಂತಹ ಮನುಷ್ಯ ಹೃದಯದಲ್ಲಿ ಬಿತ್ತಲ್ಪಡಬೇಕು ಪ್ರಿಯರೇ. It is so simple but yet so very important. ಎಷ್ಟು ಸರಳವಾಗಿದೆಯೋ ಅಷ್ಟೇ ಮುಖ್ಯವಾಗಿಯೂ ಉಂಟು. How does it grow? ಹೇಗೆ ಬೆಳೆಯುತ್ತದೆ? Jesus said in verse number 28. 28ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾನೆ, For the earth yields crops by itself. ಭೂಮಿಯು ತನ್ನಷ್ಟಕ್ಕೆ ತಾನೇ ಬೆಳೆಯನ್ನು ಹುಟ್ಟಿಸುತ್ತದೆ. Now we do not have to wonder how the word of God is going to bring that miracle into your life. ನೋಡ್ರಿ, ಈ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಯಾವ ವಿಧಾನವಾಗಿ ಬರುತ್ತದೆ ಎಂಬ ಚಿಂತೆ ನಿಮಗೆ ಬೇಡ. We cannot never even explain to somebody else what a miracle will look like and how it will process. ಅದ್ಭುತ ಎಂಬುದು ಹೇಗೆ ಕಾಣಿಸ್ತದೆ, ಹೇಗೆ ಕ್ರಮಗೊಳ್ಳುತ್ತದೆ, ಕಾರ್ಯರೂಪಕ್ಕೆ ಬರುತ್ತದೆ ಎಂಬುವ ವಿವರಣೆ ಯಾರಿಗೂ ಕೂಡ ಅವಶ್ಯವಿಲ್ಲ. But one thing the farmer knows, if he puts that seed on the ground, it will grow. ಆದ್ರೆ ಒಬ್ಬ ರೈತನಿಗೆ ಖಚಿತವಾಗಿ ಗೊತ್ತಿರುವ ವಿಷಯವೇನೆಂದ್ರೆ ಬೀಜ ಬಿತ್ತಿದ ಕೂಡಲೇ ಬೆಳೆಯತೊಡಗುತ್ತದೆ ಎಂಬುದಾಗಿ. And all that I need to know is God's word has got power. Once it falls into the heart of a man, it will produce fruit. ಅದೇ ರೀತಿಯಲ್ಲಿ ಪ್ರಿಯರೇ, ಮನುಷ್ಯನ ಹೃದಯದಲ್ಲಿ ದೇವರ ವಾಕ್ಯವೆಂಬ ಬೀಜ ಬಿತ್ತಲ್ಪಟ್ಟ ಕೂಡಲೇ ಅದು ಬೆಳೆಯತೊಡಗುತ್ತದೆ ಎಂಬುದು ನನಗೂ ಗೊತ್ತು. So the most important thing is getting the word into our heart and not letting the seed box, the word, just lie there in the shelf. ಹಾಗಾಗಿ ವಾಕ್ಯವನ್ನ ಹೃದಯದಲ್ಲಿ ಬಿಟ್ಟುಕೊಳ್ಳಿರಿ ಹೊರತು ಮೇಜಿನ ಮೇಲೆ ಹೊರಗಡೆ ಎಲ್ಲೋ ಇಡುವಂತದ್ದಲ್ಲ. And so let's see how Jesus explained the growth processes in the next verse 28. 28ನೇ ವಾಕ್ಯದಲ್ಲಿ ಬೆಳೆಯುವ ಕ್ರಮವನ್ನ ಯೇಸು ಹೇಳಿಕೊಡುತ್ತಾನೆ, ಅದನ್ನು ನೋಡೋಣ. For the earth yields crops by itself. ಬೆಳೆಯು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತದೆ. And the first thing he says, first the blade, ಮೊದಲು ಗರಿ, second the head, ಆಮೇಲೆ ಹೊಡೆ, then the full grain in the head. ಆ ನಂತರ ಬಹಳ ಕಾಳುಗಳು. He told us how it is going to come to pass. ನೋಡ್ರಿ, ಯಾವ ಕ್ರಮವಾಗಿ ಇದು ನೆರವೇರ್ತದೆ ಎಂಬುದಾಗಿ ಯೇಸು ಹೇಳಿಕೊಡ್ತಾ ಇದ್ದಾನೆ. In other words, it is not an overnight business. ನೋಡ್ರಿ, ಒಂದೇ ರಾತ್ರಿಯಲ್ಲಿ ಇದು ನಡೆಯುವಂತಹ ಕಾರ್ಯವಲ್ಲ. For those of who are saying, brother, I've been to church, nothing is happening, I'm here to tell you, it is a process. ಸಹೋದರನೇ, ಸಭೆಗೆ ಹೋಗಿದ್ದೇನೆ ಆದ್ರೂ ಏನು ನಡೆದಿಲ್ಲ ಎಂಬುದಾಗಿ ಹೇಳುವಂತವರಿಗೆ ಹೇಳ್ತಾ ಇದ್ದೇನೆ, ಇದು ಒಂದು ಕ್ರಮ ಪ್ರಿಯರೇ. The Bible says the seed must fall to the ground and processes will begin to make it grow one stage to the next stage. ವಾಕ್ಯ ಭೂಮಿಯ ಮೇಲೆ ಬೀಳಬೇಕು, ಆನಂತರ ಬಿದ್ದ ವಾಕ್ಯವೆಂಬ ಬೀಜ ಹಂತದಿಂದ ಹಂತ ಬೆಳೆಯತೊಡಗುತ್ತದೆ. And so this is a very simple question that we need to ask ourselves. ಬಹಳ ಸರಳವಾದ ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಳ್ಳುವಂತದ್ದು, how much of word have we sown into our heart to obtain a miracle? ಒಂದು ಅದ್ಭುತವನ್ನು ಹೊಂದಿಕೊಳ್ಳುವಂತ ಎಷ್ಟು ಮಾತ್ರದ ವಾಕ್ಯವೆಂಬ ಬೀಜಗಳನ್ನ ನಮ್ಮ ಹೃದಯದಲ್ಲಿ ಬೆತ್ತುಕೊಂಡಿದ್ದೇವೆ. A Sunday morning sermon is not good enough to get ourselves a breakthrough. ಭಾನುವಾರದ ಒಂದು ಪ್ರಸಂಗ ನಮ್ಮ ಜೀವನಕ್ಕೆ ಬಿಡುಗಡೆ ತರಬಹುದಾದಂತದ್ದು ಸಾಕಾಗುವುದಿಲ್ಲ. It is because I see what Jesus said, the quantity or the quantum determines the harvest. ಯೇಸು ಹೇಳುವಂತದ್ದು ಏನಂದ್ರೆ, ನೀವು ಬೀಜ ಬಿತ್ತುವಂತ ಪ್ರಮಾಣ ಪ್ರತಿಫಲದ ಪ್ರಮಾಣವನ್ನ ತೋರಿಸ್ತದೆ. If you plant a handful of seed, you're just going to get maybe a little bit more of a harvest. ಅಂಗೈ ತುಂಬಾ ಇರುವಂತಹ ಬೀಜ ನೀವು ಬಿತ್ತುವಾಗ ಸ್ವಲ್ಪ ಬೆಳೆ ನೀವು ಹೊಂದಿಕೊಳ್ಳುತ್ತೀರಿ. But if you sow a truck full of seed, you can get back 100 truckfuls back in return.
ಆದ್ರೆ ಲಾರಿ ತುಂಬಾ ಬೀಜಗಳನ್ನ ನೀವು ಬಿತ್ತುವುದಾದರೆ ಅದಕ್ಕಿಂತ ಹೆಚ್ಚಿಗೆ ಪ್ರತಿಫಲವನ್ನ ನೀವು ಹೊಂದಿಕೊಳ್ಳುತ್ತೀರಿ. So this is called a process. ಇದೇ ಕ್ರಮ ಪ್ರಿಯರೇ. It starts by sowing the seed. ಬೀಜ ಬಿತ್ತನೆಯಿಂದ ಪ್ರಾರಂಭವಾಗಿ It talks about how you take care of the seed. ಆ ಬೀಜವನ್ನ ಯಾವ ರೀತಿ ನೀವು ಗಮನಿಸಿಕೊಳ್ತೀರಿ ಎಂಬುದು ಪ್ರಾರಂಭವಾಗಿ. It is also about how you give the right ambience, the right sunlight, the water for the seed. ಆ ಬೀಜ ಬಿತ್ತುವಂತಹ ಕ್ರಮ ಒಂದೇ ಅಲ್ಲ, ಆ ಬೀಜವನ್ನು ನೀವು ಹೇಗೆ ಸಂರಕ್ಷಿಸ್ತೀರಿ, ಎಷ್ಟು ಗೊಬ್ಬರ, ನೀರು, ಸೂರ್ಯನ ಕಿರಣಗಳನ್ನು ಬರಗೂಡಿಸ್ತೀರಿ ಎಂಬುದು ಬಹಳ ಮುಖ್ಯ. And then for sure it is going to come out one day. ಇದಾದ ನಂತರ ಖಂಡಿತವಾಗಿ ಒಂದು ದಿನ ಮಹಾಫಲವನ್ನು ನೀವು ಕಾಣ್ತೀರಿ. This is the only way a miracle can happen. ಇದೊಂದೇ ಮಾರ್ಗವಾಗಿ ಅದ್ಭುತ ನೆರವೇರಲಿಕ್ಕೆ ಸಾಧ್ಯ ಪ್ರಿಯರೇ. I want to turn to the book of 2 Corinthians chapter number 9. 2 ಕೊರಿಂಥ 9ನೇ ಅಧ್ಯಾಯಕ್ಕೆ ನಾನು ತಿರುಗಿಸ್ತೇನೆ. Verses from verse 6 onwards. 6ನೇ ವಾಕ್ಯ ಮೊದಲುಗೊಂಡು. This is what the apostle Paul says. ಅಪೊಸ್ತಲನಾದ ಪೌಲನು ಇದನ್ನು ಹೇಳ್ತಾನೆ. He who sows sparingly will also reap sparingly, and he who sows bountifully will also reap bountifully. ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವವನು. So what you sow determines your harvest. ಹಾಗಾಗಿ ಪ್ರಿಯರೇ, ನೀವು ಏನನ್ನ ಬಿತ್ತುತ್ತೀರೋ ಅದು ನಿಮ್ಮ ಪ್ರತಿಫಲ ಅಥವಾ ಫಲಗಳ ಮೇಲೆ ನಿರ್ಧರಿತವಾಗಿರುತ್ತದೆ. So today make up your mind, for a miracle to come your prayer is good enough, but the breakthrough happens only when you sow the seed and prayer waters that seed. ಪ್ರಿಯರೇ, ಒಂದು ಅದ್ಭುತ ನಡೀಲಿಕ್ಕೆ ಕೇವಲ ನಿಮ್ಮ ಪ್ರಾರ್ಥನೆ ಸಾಕು. ಆದ್ರೆ ಒಂದು ದೊಡ್ಡ ಬಿಡುಗಡೆ ಬೇಕು, ಸಮೃದ್ಧಿ ಬೇಕು ಅಂದ್ರೆ ಕೇವಲ ಪ್ರಾರ್ಥನೆ ಮಾತ್ರವಲ್ಲ, ವಾಕ್ಯವೆಂಬ ಬೀಜದ ಅವಶ್ಯಕತೆಯೂ ಉಂಟು. There is a need for the seed and the water, and prayer waters the seed, but the seed needs to be a part of the ground. ವಾಕ್ಯವೆಂಬ ಬೀಜ ಭೂಮಿಗೆ ಬಿತ್ತಲ್ಪಟ್ಟಾಗ ಪ್ರಾರ್ಥನೆ ಎಂಬ ನೀರು ಎರೆಯುವಾಗ ಅದು ಫಲ ಕೊಡುತ್ತದೆ ಪ್ರಿಯರೇ. So all that you need to do for a breakthrough, ನಿಮಗೆ ಬಿಡುಗಡೆ ಬೇಕಾ, ನೀವು ಮಾಡಬೇಕಾದದ್ದೇನೆಂದರೆ open the Bible, ಸತ್ಯವೇದವನ್ನು ತೆರೆಯಿರಿ, receive that word and let it fall into your spirit, ವಾಕ್ಯವನ್ನು ಸ್ವೀಕರಿಸಿಕೊಳ್ಳಿರಿ, ಅದು ನಿಮ್ಮ ಆತ್ಮದಲ್ಲಿ ಬಿತ್ತಲ್ಪಡಲಿ. and as sure as the word of God is, there is bound to be a growth system. ವಾಕ್ಯವೆಲ್ಲಿ ಬಿತ್ತಲ್ಪಡುತ್ತದೋ ಖಂಡಿತವಾಗಿ ಅಲ್ಲಿ ಬೆಳವಣಿಗೆ ಇರುತ್ತದೆ, ಪ್ರತಿಫಲ ಇರುತ್ತದೆ. The book of Galatians chapter number 6, ಗಲಾತ್ಯ 6ನೇ ಅಧ್ಯಾಯ, reading from verse 7, 7ನೇ ವಾಕ್ಯ ಮೊದಲುಗೊಂಡು ಓದ್ತೇನೆ. the apostle Paul gives us a beautiful explanation of what to sow into. ಯಾವುದನ್ನ ಬಿತ್ತಬೇಕು ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳಿಕೊಡ್ತಾನೆ. He says in verse 7, do not be deceived, God is not mocked. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. For whatever a man sows, he will also reap. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. The important word is whatever a man sows. ಮನುಷ್ಯನು ತಾನು ಏನು ಬಿತ್ತುತ್ತಾನೋ, You must sow. ನೀವು ಬಿತ್ತಬೇಕು. We cannot ask God, please sow for me. ದೇವರೇ ನನಗಾಗಿ ನೀನು ಬಿತ್ತಪ್ಪ ಎಂಬುದಾಗಿ ಕೇಳಲಿಕ್ಕೆ ಅಸಾಧ್ಯ. The Bible says he gives seed to the sower. ಸತ್ಯವೇದ ಹೇಳ್ತದೆ ಬಿತ್ತಲಿಕ್ಕೆ ಬೀಜವನ್ನ ಯೆಹೋವನೇ ಕೊಡುವವನು ಎಂಬುದಾಗಿ. He is the manufacturer and the creator of the seed. ನೋಡ್ರಿ, ಬೀಜವನ್ನ ಉಂಟು ಮಾಡಿ ಸೃಷ್ಟಿ ಮಾಡುವಂತಹ ವ್ಯಕ್ತಿ ದೇವರೊಬ್ಬನೇ. But you must sow that seed because it is your field and it is your plantation. ಆದರೆ ಬೀಜವನ್ನ ತಕೊಂಡು ಬಿತ್ತುವಂತ ಕೆಲಸ ನಿಮ್ಮದು, ಯಾಕಂದ್ರೆ ಆ ಭೂಮಿ ನಿಮಗೆ ಸಂಬಂಧಪಟ್ಟದ್ದಲ್ಲವೇ. He says whatever you sow you will reap. ನೀವು ಏನೇ ಬಿತ್ತಿದರೂ ಅದನ್ನ ಕೊಯ್ಯುವಿರಿ ಎಂಬುದಾಗಿ It never says only good will grow. ಒಳ್ಳೆಯದು ಮಾತ್ರ ಬೆಳೆಯುತ್ತೆ ಎಂಬುದಾಗಿ ಹೇಳುತ್ತಿಲ್ಲ. Whatever you sow. ನೀವು ಏನೇ ಬಿತ್ತಿದರೂ ಸಹ. In the next verse he says, ಮರುವಚನ, he who sows to his flesh will of the flesh reap corruption. ತನ್ನ ಶರೀರ ಭಾವವನ್ನು ಕುರಿತು ಬಿಚ್ಚುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. What is sowing to the flesh? ಶರೀರ ಭಾವವನ್ನು ಬಿತ್ತೋದು ಅಂದ್ರೆ ಏನರ್ಥ ಪ್ರಿಯ? It is to spend our time and to give our attention to the things of the world. ನಮ್ಮ ಸಮಯವನ್ನ, ನಮ್ಮ ಗಮನವನ್ನ ಲೋಕದ ಸಂಗತಿಗಳಿಗೆ ಕೊಡುವಂತದ್ದು. That will also grow. ಆಗ ಅದು ಸಹ ಬೆಳೆಯತೊಡಗುತ್ತದೆ. So the apostle Paul says, sow to the spirit
and of the Spirit you will reap everlasting life. ಆದ ಕಾರಣ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. So the only thing I see spiritual is God's word, which is spirit, that has to be sown into our heart. ನೋಡ್ರಿ, ದೇವರ ವಾಕ್ಯವೆಂಬ ಆತ್ಮ ಭಾವ ಅದು ನಮ್ಮ ಹೃದಯದಲ್ಲಿ ಬಿತ್ತಲ್ಪಡಬೇಕು ಪ್ರಿಯರೇ. Yes, in Mark 4 Jesus spoke about a literal seed. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸಣ್ಣ ಬೀಜದ ಕುರಿತಾಗಿ ಮಾತನಾಡಿದ. But he also spiritually spoke about the word. ಆತ್ಮಿಕವಾಗಿ ವಾಕ್ಯದ ಕುರಿತಾಗಿಯೂ ಹೇಳುತ್ತಾನೆ. But the apostle Paul talks about sowing to the spiritual. ಅಪೊಸ್ತಲನಾದ ಪೌಲನು ಇಲ್ಲಿ ಹೇಳುವಂತ ವಿಷಯ ಆತ್ಮಿಕವಾಗಿ ಬೀಜವನ್ನು ಬಿತ್ತಿರಿ ಎಂಬುದಾಗಿ. So what is spiritual? ಆತ್ಮಿಕವಾದದ್ದು ಯಾವುದು? Everything connected to the kingdom of God. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದೊಂದು ಸಹ. A spiritual thing is that something you cannot see with your physical eyes. ಆತ್ಮಿಕವಾದಂತ ಸಂಗತಿ ಶಾರೀರ ಕಣ್ಣುಗಳಿಂದ ಕಾಣಿಸುವುದಿಲ್ಲ ಪ್ರಿಯರೇ. Faith is spiritual. ನಂಬಿಕೆ ಎಂಬುದು ಆತ್ಮಿಕವಾದದ್ದು. You cannot see but you believe. ನಿಮ್ಮ ಕಣ್ಣಿಗೆ ಅದು ಕಾಣಿಸದು, ಆದರೆ ನಂಬುವಿರಿ. If you're believing God for a miracle, you cannot see the miracle but yet you believe. Therefore faith is spiritual. ದೇವರನ್ನ ಒಂದು ಅದ್ಭುತಕ್ಕಾಗಿ ನಂಬುವುದಾದ್ರೆ ಅದು ನಿಮ್ಮ ಕಣ್ಣಿಗೆ ಕಾಣಿಸದು, ಆದಾಗ್ಯೂ ನೀವು ನಂಬುತ್ತೀರಿ. I know of a family who were praying for a child. After 8 years they got a child. They believe God. What is sown in the spirit has borne forth fruit, and now that sister is carrying a child. ಮದುವೆಯಾಗಿ 8 ವರ್ಷಗಳ ನಂತರ ಒಂದು ಮಗು, ಒಂದು ಸಹೋದರಿ ಈಗ ಗರ್ಭ ಧರಿಸಿರುತ್ತಾರೆ. ಆದ್ರೆ 8 ವರ್ಷದ ಮಟ್ಟಿಗೆ ಅವರು ಬಿತ್ತಂತ ವಾಕ್ಯವೆಂಬ ಬೀಜ ಈಗ ಅವರಿಗೆ ಫಲ ಕೊಟ್ಟಿರುವುದು ನನಗೆ ಗೊತ್ತುಂಟು ಪ್ರಿಯರೇ. So therefore faith is spiritual. ಹಾಗಾಗಿ ನಂಬಿಕೆ ಎಂಬುದು ಆತ್ಮಿಕವಾದದ್ದು. The kingdom of God is spiritual. ದೇವರ ರಾಜ್ಯ ಆತ್ಮಿಕವಾದದ್ದು ಪ್ರಿಯರೇ. The spirit of God is a holy spirit, is spiritual. ದೇವರ ಆತ್ಮನು ಪರಿಶುದ್ಧ ಆತ್ಮ ಎಂಬುದಾಗಿ ಆತನಿಗೆ ಹೆಸರುಂಟು. So if you want a breakthrough, ನಿಮಗೆ ಬಿಡುಗಡೆ ಬೇಕಾ? the apostle Paul says sow to the things of the spirit. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆತ್ಮ ಭಾವಕ್ಕೆ ಬಿತ್ತಿರಿ ಎಂಬುದಾಗಿ. And so today I want to just leave you with these very simple but very important words. ಈ ದಿವಸ ಬಹಳ ಸರಳವಾಗಿ ಇರುವಂತ, ಅಷ್ಟೇ ಪ್ರಮುಖವಾಗಿರುವಂತ ಮಾತುಗಳೊಂದಿಗೆ ನಾನು ವಿದಾಯ ಹೇಳುತ್ತೇನೆ. Take the time to get this word into your spirit man. ಈ ವಾಕ್ಯವನ್ನ ನಿಮ್ಮ ಆತ್ಮದ ಮನುಷ್ಯನಿಗೆ ಬಿತ್ತುಕೊಳ್ಳುವಂತ ಪ್ರಯತ್ನ ಮಾಡಿಕೊಳ್ಳಿರಿ. Some of you will say that you have no time. ನಮಗೆ ಸಮಯ ಇಲ್ಲ ಅಂತ ನೀವು ಕೆಲವರು ಹೇಳಬಹುದು. But I do not know whether you will say I have no time at all to fill fuel to go to a certain place. ಒಂದು ಸ್ಥಳವನ್ನು ತಲುಪುವುದಕ್ಕಾಗಿ ನಾನು ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸಿಕೊಳ್ಳುವಷ್ಟು ಸಮಯ ನನಗೆ ಇಲ್ಲ ಅಂತ ನಿಮ್ಮಲ್ಲಿ ಯಾರು ಹೇಳಲಾರಿರಿ. That makes no sense. ಇದು ಬುದ್ಧಿಹೀನ ಮೂರ್ಖತನ. You need to fuel up to travel to a certain place. ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸಿಕೊಂಡ್ರೆ ಮಾತ್ರ ನಿಮ್ಮ ವಾಹನ ಒಂದು ಸ್ಥಳಕ್ಕೆ ತಲುಪುತ್ತದಲ್ಲವೇ? If you're supposed to chop down a huge big tree, ಒಂದು ದೊಡ್ಡ ಮರವನ್ನು ಕಡಿದು ಹಾಕಬೇಕು ಅಂದರೆ, none of the person who's cutting the tree will say I have no time to sharpen the axe. ಮರ ಕಡಿಯುವವನು ಅಯ್ಯೋ ನನ್ನ ಆಯುಧವನ್ನ ಹರಿತ ಮಾಡಿಕೊಳ್ಳಲಿಕ್ಕೆ ಸಮಯವೇ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಅಸಾಧ್ಯ ಅಲ್ಲ. So if you say you have no time, ನನಗೆ ಸಮಯ ಇಲ್ಲ ಎಂಬುದಾಗಿ ನೀವು ಹೇಳುವುದಾದರೆ, it's like the farmer saying I have no time to sow. ರೈತನು ಬೀಜ ಬಿತ್ತಲಿಕ್ಕೆ ನನ್ನ ಬಳಿ ಸಮಯ ಇಲ್ಲ ಎನ್ನುವಷ್ಟೇ ಸಮಾನವಾಗಿರುತ್ತದೆ. That's why the apostle Paul warned us very very sternly. ಅಪೊಸ್ತಲನಾದ ಪೌಲನು ಅಷ್ಟೇ ಖಚಿತವಾಗಿ ನಮಗೆ ಎಚ್ಚರಿಕೆ ಮಾತನ್ನು ನೀಡಿರುತ್ತಾನೆ. Do not be deceived. ಮೋಸ ಹೋಗಬೇಡಿರಿ. God is not mocked. ದೇವರು ಹಂಗಿಸುವವನಲ್ಲ. What you sow you will reap. ನೀವು ಯಾವುದನ್ನ ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. So the first thing is make time. ಹಾಗಾಗಿ ಮೊದಲು ಸಮಯ ಮಾಡಿಕೊಳ್ಳಿರಿ. Everybody has got 24 hours. ಎಲ್ಲರಿಗೂ 24 ತಾಸುಗಳೇ. In my case I had to quit a job to do what I'm doing today. ನನ್ನ ವಿಷಯ ಈ ದಿವಸ ನಾನು ಸೇವೆ ಮಾಡಲಿಕ್ಕಾಗಿ ನನ್ನ ಕೆಲಸವನ್ನು ಬಿಟ್ಟು ಬರಬೇಕಿದ್ದಿತು. Because I could not really control my time with the office and then do ministry. ನಾನು ಮಾಡುವಂತ ಕೆಲಸ ಅದೇ ಸಮಯ ಸೇವೆ ಎರಡೂ ನನ್ನ ಸಮಯಕ್ಕೆ ಸೀಮಿತವಾಗಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. I'm not encouraging you to quit your job. ನೀವು ನಿಮ್ಮ ಕೆಲಸಗಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ನಾನು ಹೇಳುತ್ತೇನೆ. But I'm saying you need to sow. ಆದರೆ ನೀವು ಬಿತ್ತಿರಿ ಎಂಬುದಾಗಿ ಹೇಳುತ್ತೇನೆ. And that needs time. ಬಿತ್ತುವಂತಹ ಸಮಯ ಮಾಡಿಕೊಳ್ಳಿರಿ. And the second reason people may say, ಎರಡನೇ ಕಾರಣ ಜನರು ಕೊಡುವಂತದ್ದು, that I don't understand if I read it is too ununderstandable. ವಾಕ್ಯವನ್ನು ಓದಿದರೆ ನನಗೇನು ಅರ್ಥವಾಗುತ್ತಿಲ್ಲ ಎಂಬುದಾಗಿ. Nobody was able to master any subject even in this college
by just reading once. ಶಾಲಾ ಕಾಲೇಜುಗಳಲ್ಲಿ ಒಂದೇ ಬಾರಿಗೆ ಓದಿ ಎಲ್ಲವನ್ನ ಕಲಿತವರು ಯಾರು ಇಲ್ಲ ಪ್ರಿಯರೇ. It has to be done repetitively. ಮೇಲಿಂದ ಮೇಲೆ ಮಾಡಬೇಕಲ್ಲವೇ. And number 3, ಮೂರನೇ ವಿಷಯ, and the Holy Spirit of God will reveal truths to you if you continue to pursue in reading. ದೇವರ ಪವಿತ್ರಾತ್ಮನು ನೀವು ಓದಲು ಮುಂದುವರಿಸುವುದಾದರೆ, ಬಿಟ್ಟುಕೊಡದೆ ಮುಂದುವರಿಸುವುದಾದರೆ ನಿಮಗೆ ಸಹಾಯ ಮಾಡುತ್ತಾನೆ. So don't give up. ಹಾಗಾಗಿ ಬಿಟ್ಟು ಕೊಡಬೇಡಿರಿ. It's not that everybody knows everything in the Bible. ಸತ್ಯವೇದದಲ್ಲಿ ಎಲ್ಲವೂ ಎಲ್ಲರಿಗೂ ಗೊತ್ತಿರುವುದಿಲ್ಲ ಪ್ರಿಯರೇ. But we start somewhere. ಆದ್ರೆ ನಾವು ಎಲ್ಲಾದ್ರೂ ಒಂದು ಕಡೆ ಪ್ರಾರಂಭ ಮಾಡಬೇಕಲ್ಲ. So with these words, ಈ ವಾಕ್ಯಗಳೊಂದಿಗೆ I want to encourage you to get time to sow into your own hearts. ನಿಮ್ಮ ಹೃದಯದಲ್ಲಿ ಬಿತ್ತಿಕೊಳ್ಳುವಂತ ಸಮಯವನ್ನು ಮಾಡಿಕೊಳ್ಳಿರಿ ಎಂಬುದಾಗಿ ಉತ್ಸಾಹಪಡಿಸುತ್ತೇನೆ. And there definitely will be a harvest. ಖಂಡಿತವಾಗಿ ಅಲ್ಲಿ ಪ್ರತಿಫಲವನ್ನು ನೀವು ಕಾಣುವಿರಿ. That's what Jesus said. ಯೇಸು ಇದನ್ನೇ ಹೇಳಿತು. The Bible says in verse number 29 of Mark chapter 4, ಮಾರ್ಕ 4:29 ಹೇಳ್ತದೆ, but when the grain ripens, immediately he puts the sickle because the harvest has come. ಆದರೆ ಫಲ ಮಾಗಿದ ಕೂಡಲೇ ಅವನು ಸುಗ್ಗಿ ಕಾಲ ಬಂತೆಂದು ಕೊಯ್ಸುತ್ತಾನೆ. The harvest has come. ಸುಗ್ಗಿ ಕಾಲ ಬಂದು ಬಿಟ್ಟಿದೆ. The time will come ಸಮಯ ಬರುವುದು where you will reap what you've sown. ನೀವು ಬಿತ್ತದ್ದನ್ನ ಕೊಯ್ಯುವಂತ ಸಮಯ ಖಂಡಿತ ಬರುವುದು. In times like this, ಇಂತಹ ಸಮಯಗಳಲ್ಲಿ the ಮುಖ್ಯವಾಗಿ only thing that will keep you ನಿಮ್ಮನ್ನ ಮುಂದುವರಿಸಿಕೊಂಡು ಹೋಗುವಂತ ಒಂದೇ is ವಿಷಯ, what you have sown yesterday. ಏನಂದ್ರೆ ನಿನ್ನೆ ದಿನ ನೀವು ಬಿತ್ತಂತ ಬೀಜಗಳೇ. Days tomorrow, ನಾಳೆ ಇರುವಂತಹ ದಿನಗಳು, when you have to eat and sustain yourself. ನಾಳೆ ದಿನದಲ್ಲಿ ತಿಂದು ಉಳಿಯಬೇಕು ಅಂದರೆ It is too late to sow tomorrow. ನಾಳೆ ಬಿತ್ತುವಂತದ್ದು ಬಹಳ ತಡವಾದಂತಹ You have to ಕಾರ್ಯ. sow today to reap tomorrow. ನಾಳೆ ಕೊಯ್ಯಲಿಕ್ಕೆ ಇಂದೇ ನೀವು ಬಿತ್ತಬೇಕು. So today is the day. ಈ ದಿನ ನಿಮ್ಮ ದಿನ. Start today ಪ್ರಾರಂಭಿಸಿರಿ and listen to our messages. You will be truly blessed. ನಮ್ಮ ವಾಕ್ಯಗಳನ್ನು ಕೇಳಿಸಿಕೊಂಡು ಆಶೀರ್ವದಿಸಲ್ಪಡಿರಿ. With those words I say God bless you. ಈ ವಾಕ್ಯಗಳೊಂದಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹಾರೈಸಿ. Get in touch with us in our website and enjoy those various sermons that we have shared. ನಮ್ಮ ವೆಬ್ಸೈಟ್ ಅಲ್ಲಿನ ಸಂಪರ್ಕ ಮಾಡಿರಿ. ಇನ್ನು ಅನೇಕ ವಾಕ್ಯಗಳನ್ನು ನೀವು ಇಲ್ಲಿಂದ ಪಡೆದುಕೊಳ್ಳಬಹುದು. God bless you for joining us in this program. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಕೂಡ ಭಾಗವಹಿಸೋದಕ್ಕೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen.